ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಹೇಳಿ ಸರ್, ನಮಗೊಂದು ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ ವಾಟ್ಸಪ್ಗೆಲ್ಲ ಫೋಟೋ ಹಾಕಿದ್ರೆ ತಮ್ಮ ವೆಹಿಕಲ್ದು. ಹೌದು, ಯಾವ್ದು ಐತ್ರಿ ಸರ್ ಕಾರ್ ಇದು? ಜೆನ್ ಎಷ್ಟಿಲ್ಲ. ಮಾರುತಿ ಸುಜುಕಿ ಜೆನ್ ಎಷ್ಟಿಲ್ಲ ಐತ್ರಿ, ವಿ ಎಕ್ಸ್ ವೇರಿಯಂಟ್ ಇದು? ಎಸ್. ಓಕೆ, ಏನೈತ್ರಿ ಸರ್ ಮಾಡಲು? 11. 2011 ಐತ್ರಿ. ಹೌದು. ಓಕೆ, ತಾವು ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಓನರ್ 4. ಗಾಡಿ ತೊಗೊಳೋರು 500 ಆಗ್ತಾರೆ ರೀ. ಹೌದು. ರನ್ನಿಂಗಲ್ಲಿ ಎಷ್ಟು ಆಗೈತ್ರಿ ಸರ್ ತಮ್ಮ ಕೈಯಲ್ಲಿ ಗಾಡಿ ಓಡಿರೋದು ಕಿಲೋಮೀಟ್ರು? 1,00,000 ಚಿಲ್ಲರೆ ಸರ್. ಇದು ಜನ ರನ್ನಿಂಗ್ ಹೊಡೈತ್ರಿ? ಹೌದು. ಟೈರ್ ಕಂಡೀಷನ್ಸ್ ಇಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಸೈಡದು ಸ್ಟೇಪ್ನಿ ಏನು 5 ಟೈರ್ ಐತಲ್ಲ ರೀ, ಎಷ್ಟು ಐತ್ರಿ ಪರ್ಸೆಂಟೇಜು? ಟೈರ್ ಒಂದು 60% ಇದೆ ಸರ್. 60. 60% ತನಕ ಟೈರ್ ಐತ್ರಿ. ಹಾಂ. ಸ್ಟೇಪ್ನಿ ಇದೆಯಾ ಅದ್ರ ಜೊತೆಗೆ? ಸ್ಟೆಪ್ನಿ ಇದೆ. ಓಕೆ, ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರತ್ತಾವು? ಅದು ಭಾಳ ಕ್ಲೀನ್ ಇದೆ. ಇಂಜನ್ ಶೂಲ್ಡ್ ಇಂಜನ್ ಐತ್ರಿ ಸರ್, ಕೆಲಸ ಆಗೈತೆ ರೀ? ಇಲ್ಲ ಇಲ್ಲ, ಸೀಲ್. ಓಕೆ, ಏನು ಕೊಡ್ತೈತೆ ರೀ ತಮ್ಮ ಕೈಯಾಗ ಮೈಲೇಜು? ಮೈಲೇಜ್ ಈ ಗಾಡಿ ನಿಮ್ಗೊಂದು 15, 16, ತಪ್ಪಿದ್ರೆ ಹೈವೇಲಿ 17 ಕೊಡ್ತದೆ. ಓಕೆ, ಪೆಟ್ರೋಲ್ ವೇರಿಯಂಟ್ ಅಲ್ಲ ಇದು, ವಿ ಎಕ್ಸ್ ಐ? ಎಸ್ ಎಸ್ ಎಸ್, ಹೌದು. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಚಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ ಈ ಥರ ಏನೂ ಪ್ರಾಬ್ಲಮ್ ಇಲ್ಲಲ್ಲ ಸರ್? ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ವೆಹಿಕಲ್ಲು? ಹೌದು ಹೌದು. ಓಕೆ ಸರ್, ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಫೀಚರ್ಸು? ಕಂಪ್ನಿ ಬಿಟೆಡ್ ಬಂದಿರೋದು ಆಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಬಿಟೆಡ್ ಮಾಡಿಸಿದ್ದೀರಾ? ಹೌದು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಹಾಂ. AC, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್, ಬ್ಯಾಕ್ ಸ್ಪಾಯ್ಲರ್, ಇಷ್ಟು ಇದರಲ್ಲಿ ನಾವು ಫಿಟ್ ಮಾಡಿದ್ದು ಸಹ ಕಂಪನಿಯಿಂದ ಬಂದದ್ದು ಸರ್, ಸೇರಿಯಲ್ಲಿ. 2 ಸೇರಿ ಹೇಳ್ಬಿಟ್ಟಿದ್ದೀರಾ? ಹೌದು. ಓಕೆ, ಎಲ್ಲ ವರ್ಕಲ್ಲಿ ಇರುವಂಥದ್ದಾ? ಎಸ್ ಎಸ್, ಹೌದು. ಓಕೆ ಸರ್. ನಿಮ್ಮ ಗಾಡಿ ತೊಗೊಂಡವರಿಗೆ ಜೆನ್ ಎಷ್ಟಲ್ಲೋ ವಿ ಎಕ್ಸ್ ಐ ಕಸ್ಟಮರ್ಗೆ ಏನೋ ಒಂದು ರೂಪಾಯಿದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದಲ್ಲ? ಸರಿ ಸರ್, ಅಷ್ಟೇ 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 ಅಷ್ಟೇ. ಅಷ್ಟಂತ್ರ ಕಂಡೀಷನ್ ಐತ್ರಿ? ಹೌದು. ಸರ್, ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಗಾಡಿಗೆ? FC ಈ ವರ್ಷನೇ, FC ನಾಳ್ದು ಸೆಪ್ಟೆಂಬರ್ ಅಲ್ಲ ನವೆಂಬರ್ ತನಕ ಇರಬೇಕು. ಮತ್ತೆ ಇನ್ಸೂರೆನ್ಸ್ ಚಾಲ್ತಿಯಲ್ಲಿದೆ, ಅದು ಸಹ ಇದೆ, ಒಂದು 8 ತಿಂಗಳಿದೆ ಇನ್ಸೂರೆನ್ಸ್. ಹೌದಾ? ಹಾಂ. ಮತ್ತೆ ಬೇರೆ ಏನಿಲ್ಲ, ಇಲ್ಲ ಗಾಡಿ ಡಾಕ್ಯುಮೆಂಟ್ ಓವರ್ ಆಲ್ ರನ್ನಿಂಗ್ ಇದೆ ಈಗ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ವೆಹಿಕಲ್ಗೆ ಪ್ರೈಸು? ನಾನು ಅದೇ 1,40 ಕೋಟ್ ಮಾಡ್ತಾ ಇದ್ದೇನೆ. 1,40,000 ತಾವು ಕೋಟಿಂಗ್ ಮಾಡ್ತಾ ಇದ್ದೀರಾ? ಹೌದು. ಓಕೆ. ಮಾಡೆಲ್ ಬಂದುಬಿಟ್ಟು 2011 ಅಲ್ಲ? ಹೌದು. ಓಕೆ, ತಾವು ಓನರ್ ಕೂಡ 4 ಆಗಿದ್ದೀರಾ, ಗಾಡಿ ತೊಗೊಳೋರು 500 ಆಗ್ತಾರೆ. ಹೌದು. 1,40,000. 40,000. ಓಕೆ ಸರ್, ನಮ್ಮ ಕಡೆಯಿಂದ ಬಂದವರಿಗೆ ಇದ್ರಾಗ ಏನು ಮಾಡ್ಕೊಡ್ತೀರಿ ಸರ್ ನೆಗೆಶ್ಬಲ್ ಹೆಚ್ಚು ಕಡಿಮೆ? 1,25 ಫೈನಲ್. 1,25,000 ತಾವು ಗಾಡಿ ಕೂಡ ಕಡೆ ಇದ್ದೀರಾ? ಹಾಂ. ಓಕೆ, ಗಾಡಿ ಇರೋಂಥ ಲೊಕೇಶನ್ನು? ಬೆಳ್ತಂಗಡಿ ಪೇಟೆ. ಬೆಳ್ತಂಗಡಿ ಪೇಟೆನಾ? ಹೌದು. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ ಸರ್? ಹಾಂ, ಇದೆ ಹಾಕಿರಿ. ಓಕೆ, ರೆಫ್ರೆಟ್ ಮಾಡಿರ್ತೀವಿ, ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಗ್ಬೋದು ಸರ್, ಆಗ್ಬೋದು. ಸರಿ. ಥ್ಯಾಂಕ್ ಯು ಸರ್. ಹಾಂ.